ಸಿದ್ದರಾಮಯ್ಯನವರ ಸಮಾಜವಾದ ಭಾಳ ಜನ ಕಳಚಿತು ಸಮಾಜವಾದದ ಕೊನೆಯ ಕೊಂಡಿ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮೊದಲ ಟರ್ಮ್ನಲ್ಲಿ ಅವರು ತಂದಂಥ ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ಈ ಟರ್ಮ್ನಲ್ಲಿ ಅವರು ತಂದಂತಹ ಪಂಚ ಗ್ಯಾರಂಟಿ ಇವೆಲ್ಲವೂ ಸಮಾಜವಾದದ ತತ್ವಗಳ ಅಡಿಯಲ್ಲಿ ರೂಪಿತವಾದಂಥ ಜನಪರ ಕಾರ್ಯಕ್ರಮಗಳು ಹೌದು ಅಲ್ವ? ಸಮಾಜವಾದದ ಒಂದು ಭಾಗವಾಗಿ ಇವನ್ನ ನೋಡ್ಬೋದು ಮಾತ್ರ ನಾವು, ಈ ಇಂದಿರಾ ಕ್ಯಾಂಟೀನ್ ಆಗಲಿ ಮತ್ತು ಈ ಗ್ಯಾರಂಟಿ ಯೋಜನೆಗಳಾಗಲಿ. ಆದರೆ ಇದೇ ಒಟ್ಟಾರೆ ಸಮಾಜವಾದ ಅಲ್ಲ. ಒಟ್ಟಾರೆ ಸಮಾಜವಾದ ಅಲ್ಲ. ಒಟ್ಟಾರೆ ಸಮಾಜವಾದ ಅಂದರೆ ಇಟ್ ಈಸ್ ಅಬೌಟ್ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ನೀವು ಈ ಒಂದು ಸಮಾಜದ ಏನು ಬಂಡವಾಳಶಾಹಿಗಳು ಏನು ಒಂದು ಕಡೆ ಏನು ಶೇಖರಿಸಿಟ್ಕೊಂಡಿರ್ತಾರೆ, ಅದನ್ನು ಹೇಗೆ ನಾನು ರ್ಯಾಷನಲ್ ಆಗಿ ನ್ಯಾಯಬದ್ಧವಾಗಿ ಬಡವರಿಗೆ ಮತ್ತು ದೀನ ದಲಿತರಿಗೆ ರೀಡಿಸ್ಟ್ರಿಬ್ಯೂಷನ್ ಮಾಡೋ ವ್ಯವಸ್ಥೆನ ತರಬೇಕು. ಕೇವಲ ಹಸಿದರಿಗೂ 2 ಹೊತ್ತಿನ ಊಟ ಕೊಡೋದಲ್ಲ, ಅದನ್ನು ಮಾಡೋ ಕ್ರಮಗಳು ಬೇರೆ ಬೇರೆ ಇದ್ದಾವೆ. ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ವ್ಯಾಪ್ತಿ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಮತ್ತು ಆ ಒಂದು ಕ್ರಮಗಳನ್ನ ತೆಗೆದುಕೊಂಡಾಗಿ ಅನೇಕ ದೇಶಗಳಲ್ಲಿ ಅದು ಫೇಲ್ ಕೂಡ ಆಗಿದೆ. ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಅವರ ಈ ಒಂದು ಏನು ಸಮಾಜವಾದ ಅಂತ ಏನಿದೆ ಅದಕ್ಕೆ ಇನ್ನೊಂದಿಷ್ಟು ಕಳಶ ಇಟ್ಟಂಗೆ ಆಗ್ತಿತ್ತ ಅಂತ ನನಗೆ ಜಾತಿ ಸಮೀಕ್ಷೆ ಸಿದ್ದರಾಮಯ್ಯ ಮಾಡಿದ ವಿಚಾರವೇ ಸಮಾಜವಾದಿ ವಿರೋಧಿ ಅಂತ ಕಾಣ್ತದೆ. ಯಾಕಂದ್ರೆ ಸಮಾಜವಾದದಲ್ಲಿ ಈ ಥರ ಜಾತಿ ಸಮೀಕ್ಷೆ ಒಂದು ನೀವು ಹೊರಗಡೆ ಅದು ಇಟ್ ಮೇ ಅಪಿಯರ್ ಆಸ್ ಇಫ್ ಈಸ್ ಅಸೆಸಿಂಗ್ ದ ವೆಲ್ಫೇರ್ ಸ್ಕೀಮ್ಸ್. ಈಗ ನಮ್ಮ ಕಾಸ್ಟ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೆ, ಎಕನಾಮಿಕ್ ಸರ್ವೆ ಆಫ್ ದ ವೀಕರ್ ಸೆಕ್ಷನ್ ಅಂತ ಹೇಳಿದಾಗ ಅದ್ರ ಉದ್ದೇಶ ಏನಾಗಿರ್ತದೆ, ಈ ರಾಜ್ಯದ ದುರ್ಬಲ ವರ್ಗಗಳಿಗೆ ಈ ರಾಜ್ಯ ಸರ್ಕಾರ ಕೊಡಮಾಡುವ ಅನೇಕ ಕಲ್ಯಾಣಕಾರಿ ಯೋಜನೆಗಳು ಎಷ್ಟು ಪರಿಣಾಮಕಾರಿ ಆಗಿವೆ ಅನ್ನೋದನ್ನು ಮೇಜರ್ ಮಾಡೋದಿರ್ತದೆ. ನೀವು ಅದನ್ನು ಬಿಟ್ಟು 50 ಸಂಪುಟದ ಒಂದು ವರದಿಯಲ್ಲಿ 20 ಸಂಪುಟ ಇದನ್ನು ಬರೆದು 30 ಸಂಪುಟದಲ್ಲಿ ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಓಣಿಯಲ್ಲಿ ಎಷ್ಟು ಜನ ಲಿಂಗಾಯತರಿದ್ದಾರೆ, ಎಷ್ಟು ಜನ ಒಕ್ಕಲಿಗರಿದ್ದಾರೆ, ಎಷ್ಟು ಜನ ಕುರುಬರಿದ್ದಾರೆ, ಎಷ್ಟು ಜನ ಮುಸ್ಲಿಮ್ರಿದ್ದಾರೆ, ಇದನ್ನು ಎನ್ಯುಮರೇಟ್ ಮಾಡೋದಲ್ಲ. ದ್ಯಾಟ್ ಈಸ್ ಎಕ್ಸ್ಟ್ರೀಮ್ಲಿ ಮಿಸ್ಲೀಡಿಂಗ್. ಹೀಗಾಗಿ ಆ ಜಾತಿ ಸಮೀಕ್ಷೆ ಹೆಸರಲ್ಲಿ ಜಾತಿ ಸಂಘರ್ಷವನ್ನು ಏರ್ಪಡಿಸುವ ಪ್ರಯತ್ನ ನಡೀತಾ ಅಂತ ಒಂದು ಅನೇಕ ಆರೋಪ. ಅದಕ್ಕೋಸ್ಕರನೇ ಕಾಂತರಾಜು ಆಯೋಗದ ವರದಿ ಕೂಡ ತಿರಸ್ಕಾರ ಆಯಿತು ಅವರ ಸರ್ಕಾರದ ಸದಸ್ಯರಿಂದನೇ. ಆಮೇಲೆ ಜಯಪ್ರಕಾಶ್ ಹೆಗಡೆ ವರದಿ ಆಯಿತು, ಅದು ಕೂಡ ಊರ್ಜಿತ ಆಗಲಿಲ್ಲ. ಆಮೇಲೆ ಮಧುಸೂದನ್ ನಾಯಕ ವರದಿ ತೊಗೊಂಡಿದ್ದಾರೆ, ಇದ್ರ ಗತಿ ಏನಾಗುತ್ತೋ ಗೊತ್ತಿಲ್ಲ. ಇವೆಂಚುಲಿ ಒಂದಾಗಿದ್ದಪ್ಪ ಏನಪ್ಪ ಅಂದರೆ, ಇದೆಲ್ಲ ನೋಡಿಕೊಂಡು ಮೋದಿ ಸರ್ಕಾರವೇ ಕಾಸ್ಟ್ ನಮ್ಮ ಜನರಲ್ ಸೆನ್ಸಸ್ಸಲ್ಲಿ ಕಾಸ್ಟನ್ನು ಮೆನ್ಷನ್ ಮಾಡಿ ಅಂತ ಬರೆದ್ರು. ಬಟ್ ಅದರ ಉದ್ದೇಶ ಏನು ಅಂತ ಆಮೇಲೆ ನೋಡೋಣಂತೆ. ಬಟ್ ಇವೆಂಚುಲಿ ಸಮಾಜವಾದ ಅಲ್ಲ, ಇದು ಜಾತಿವಾದ. ಸಮಾಜವಾದ ಅಂದ್ರೆ ಜಾತಿನೇ ಕೇಳಬಾರ್ದು. ಸಮಾಜವಾದಲ್ಲಿ ಜಾತಿನೇ ಕೇಳೋದಿಲ್ಲ. ಆದರೆ ನೀವು ಎಕನಾಮಿಕ್ಲಿ ಬ್ಯಾಕ್ಗ್ರೌಂಡ್ ವೀಕರ್ ಸೆಕ್ಷನ್ಗಳಿಗೆ ಅಥವಾ ಸಾಮಾಜಿಕವಾಗಿ ಶೋಷಿತ ವರ್ಗದವರಿಗೆ ಅವ್ರನ್ನ ಹೇಗೆ ಮೇಲೆತ್ತಬೇಕು ಅನ್ನೋ ಅನೇಕ ಕ್ರಮಗಳಿದ್ದಾವೆ. ಅದಕ್ಕೆ ಸಮೀಪ ಬಂದಂಥ ಕಾರ್ಯಕ್ರಮಗಳಿವು. ಇವೇ ಒಟ್ಟಾರೆ ಸಮಾಜವಾದ ಅನಿಸ್ಕೊಳ್ಳೋದಿಲ್ಲ. ಅದು ಸಿದ್ದರಾಮಯ್ಯವ್ರಿಗೂ ಗೊತ್ತು. ಬಟ್ ಅವ್ರ ರಾಜಕೀಯ ಮಿತಿ ಮತ್ತು ಅವರ ಸರ್ಕಾರದ ಮಿತಿಗಳಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಎಸ್ ಹುಗಾರ್ ಸರ್, ಈಗ ಒಬ್ಬರು ಪತ್ರಕರ್ತರು ನಮಗೂ ನಿಮಗೂ ಗೊತ್ತಿರೋರು ಮತ್ತು ಕ್ವೈಟ್ ಅವರನ್ನು ವಿರೋಧಿಸುವವರು ಪ್ರೀತಿಸುವವರು ಇದ್ದಾರೆ. ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವ್ರ ಪರನೇ ಪೋಸ್ಟ್ ಮಾಡ್ತಾ ಇದ್ರು ಯೂಶ್ವಲಿ. ಆದರೆ ಇವತ್ತು ಯಾಕೆ ಒಂದು ಸ್ವಲ್ಪ ವ್ಯತ್ಯಾಸದ ಪೋಸ್ಟ್ ಇದೆ, ಹೀಗಾಗಿ ಅದನ್ನು ಒಂದು ಸ್ವಲ್ಪ ಓದಿ ಹೇಳ್ತೀನಿ. ಸಿದ್ದರಾಮಯ್ಯರವ್ರನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಇದ್ದ ಕಾಲ ಒಂದಿತ್ತು. ಆದರೆ 2023ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ದಲಿತರು, ಮುಸ್ಲಿಮರು, ಹಿಂದುಳಿದ ವರ್ಗದ ಪರವಾಗಿ ಏನೂ ಮಾಡಲಿಲ್ಲ. ತನ್ನ ಕಾಲಬುಡದಲ್ಲೇ ಕೋಮುವಾದ, ಭ್ರಷ್ಟಾಚಾರ ಕಂಡರೂ ಸುಮ್ಮನಿದ್ದರು. ದ್ವೇಷ ಭಾಷಣ, ಧನಸಾಗಾಟಗಾರರ ಮೇಲೆ ಹಲ್ಲೆ, ಅಕ್ರಮ ಬಾಂಗ್ಲಾ ವಲಸಿಗರ ನೆಪದಲ್ಲಿ ದಾಳಿ, ಗೋಹತ್ಯೆ ನಿಷೇಧ ಮಸೂದೆ ವಾಪಸ್ ಪಡೆಯದೆ ಇರುವುದು, ಧರ್ಮಸ್ಥಳ ದೌರ್ಜನ್ಯ ಸೇರಿದಂತೆ ಸಮಾಜದ ಯಾವುದೇ ಆತಂಕಗಳಿಗೆ ಸಂವೇದನೆಯೇ ಇಲ್ಲದಂತೆ ವರ್ತಿಸಿದರು. ಒಂದು ವೇಳೆ 3 ವರ್ಷದಲ್ಲಿ ಸಮಾಜದ ಆತಂಕಗಳಿಗೆ ಸಿದ್ದರಾಮಯ್ಯ ಸ್ಪಂದಿಸಿದ್ದೇ ಆಗಿದ್ದಲ್ಲಿ ನಾನೂ ಸೇರಿದಂತೆ ಕನ್ನಡ ನಾಡಿನ ಲಕ್ಷಾಂತರ ಜನ ಇಂದು ಕಣ್ಣೀರು ಸುರಿಸುತ್ತಿದ್ರು. ಅವ್ರ ಮನೆ ಮುಂದೆ ಸ್ವಯಂ ಪ್ರೇರಣೆಯಿಂದ ಜಮಾವಣೆಗೊಳ್ಳುತ್ತಿದ್ದರು. 2018ರಲ್ಲಿ ಚುನಾವಣೆಯಲ್ಲಿ ಸೋತು ಅಧಿಕಾರ ಕಳಕೊಂಡಾಗ ಇದ್ದಂತಹ ಸಿಂಪತಿ ಅಧಿಕಾರದಿಂದ ಬಲವಂತವಾಗಿ ಇಳಿಸಿದಾಗ ಇಲ್ಲದ ಎಂದರೆ ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಳಬೇಕು. ಡು ಯು ಅಗ್ರಿ? ಸಿದ್ದರಾಮಯ್ಯನವರ ಬಗ್ಗೆ ಯಾರು ಅವರ ಕಟ್ಟ ಅಭಿಮಾನಿಗಳು ಅಂತಿದ್ದಾರೆ, ಅವರೂ ಕೆಲವು ಅಸಮಾಧಾನವನ್ನು ಹೊಂದಿದ್ರು. ವಿಶೇಷವಾಗಿ 2ನೇ ಅವಧಿ ಒಳಗಡೆ ಮುಖ್ಯಮಂತ್ರಿ ಆದ ನಂತರ ಕಳೆದ 3 ವರ್ಷಗಳಲ್ಲಿ ಯಾವ ರೀತಿ ಆಡಳಿತವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ರು, ಅದು ಅವರ ಒಂದು ಮೊದಲನೇ ಅವಧಿಯ ಆಡಳಿತಕ್ಕೆ ಹೋಲಿಸಿದರೆ
ಬಹಳ ಅವರು ಒಂದು ರೀತಿ ಒಳಗಡೆ ಡೈಲಿ ಎರಡನೇ ಅವಧಿ ಸರ್ಕಾರ ಬಹಳ ವಿಭಿನ್ನ ಆಗಿತ್ತು.